ಸೀಡ್ ಬಾಲ್ ಅಂದ್ರೆ ಕೇವಲ ಮಣ್ಣಿನ ಉಂಡೆ ಅಲ್ಲ, ಇದು ಮಣ್ಣು, ಬೀಜ ಮತ್ತು ಒಂದು ಭವಿಷ್ಯದ ಮರದ ಕನಸು. ನಾವು ಕಾಡಿಗೆ ಎಸೆದ ಈ ಬೀಜದ ಉಂಡೆ ಮಳೆ ಬಿದ್ದಾಗ ನಿಧಾನವಾಗಿ ಕರಗುತ್ತದೆ. ಬೀಜ ನೀರನ್ನು ಹೀರಿಕೊಳ್ಳುತ್ತದೆ. ಒಂದು ಸಣ್ಣ ಬೇರು ಭೂಮಿಯೊಳಗೆ ಇಳಿಯುತ್ತದೆ. ಒಂದು ಹಸಿರು ಮೊಳಕೆ ಹೊರಬರುತ್ತದೆ. ದಿನಗಳು ಕಳೆಯುತ್ತವೆ, ಚಿಗುರು ಬೆಳೆಯುತ್ತದೆ, ಮರವಾಗುತ್ತದೆ. ಆ ಮರ ಹಕ್ಕಿಗಳಿಗೆ ಆಶ್ರಯವಾಗುತ್ತದೆ, ಪ್ರಾಣಿಗಳಿಗೆ ಆಹಾರವಾಗುತ್ತದೆ, ಮಣ್ಣಿಗೆ ಜೀವವಾಗುತ್ತದೆ. ಇಂದು ನಾವು ಎಸೆಯುತ್ತಿರುವುದು ಸೀಡ್ ಬಾಲ್ ಅಲ್ಲ, ನಾಳೆಯ ಕಾಡಿನ ಅಡಿಪಾಯ. ನಾವು ಇಲ್ಲಿ ಯಾವ ಬೀಜ ಸಿಕ್ಕಿದೆಯೋ ಆ ಬೀಜವನ್ನು ಬಳಸುವಾಗಿಲ್ಲ. ಈ ಕಾಡಿನ ಹವಾಮಾನ, ಇಲ್ಲಿನ ಮಣ್ಣು, ಮಳೆಯ ಪ್ರಮಾಣ ಮತ್ತು ಜೀವ ವೈವಿಧ್ಯತೆಯನ್ನು ಪರಿಗಣಿಸಿ ಅದಕ್ಕಾಗಿಯೇ ಈ ನೆಲದಲ್ಲಿ ಈಗಾಗಲೇ ಬೆಳೆಯುತ್ತಿರುವ ಹೊಂಗೆ, ಬೇವು, ಹುಣಸೆ, ನೇರಳೆ, ನೆಲ್ಲಿ ಮತ್ತು ಕೆಲವೊಂದು ಕಾಡು ಜಾತಿಯ ಇಂತಹ ಸ್ಥಳೀಯ ಮರಗಳ ಬೀಜಗಳನ್ನೇ ಆಯ್ಕೆ ಮಾಡಿದ್ದೇವೆ. ನಮಸ್ತೆ ಸ್ನೇಹಿತರೆ, ಇಂದು ನಾವು ನಮ್ಮ ಹಸಿರು ಜಾಡು ಬಳಗ ವತಿಯಿಂದ ಸುಮಾರು ಒಂದು 5,000 ಸೀಡ್ ಬಾಲ್ಗಳನ್ನ ಹಾಕೋಣ ಅಂತಾನ ಇನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗ್ಲವಾಡಿ ಹೋಬಳಿಯ ಶಿವರಾಂಪುರ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಕಾಡಿಗೆ ಹಾಕೋಣ ಅಂತ ಬಂದಿದ್ದೀವಿ. ಈ ಸೀಡ್ ಬಾಲ್ಗಳನ್ನ ನಮ್ಗೆ ಡೊನೇಷನ್ ಮಾಡಿದ್ದು ಏನು ವ್ಯಾಲ್ಯೂ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್, ನಾನು ವರ್ಕ್ ಮಾಡ್ತಾ ಇರೋಂಥ ವ್ಯಾಲ್ಯೂ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅವರು ಈ ಸೀಡ್ ಬಾಲ್ಗಳನ್ನ ಡೊನೇಷನ್ ಮಾಡಿದ್ರೆ. ಹಂಗೆ ಈ ಕಾಡು ಮಧ್ಯೆ ಇರುವಂತ ಒಂದು ದೇವಸ್ಥಾನಕ್ಕೆ ಕೆಲವೊಂದು ಪಾತ್ರೆ ಐಟಮ್ಗಳು ಇರ್ಬೋದು, ಕೆಲವೊಂದು ಗಿಡಗಳನ್ನ ಇಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಈ ಮುಖ್ಯವಾಗಿ ನಾವು ಈಗ ಬೀಜಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಈ ಪರಿಸರಕ್ಕೆ ಹೊಂದಾಣಿಕೆ ಆಗುವಂತಹ ಗಿಡ ಮರಗಳನ್ನ ಬೀಜಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಯಾವ್ದೋ ಒಂದು ಬೇರೆ ಕಡೆದ್ದು ಬೀಜಗಳನ್ನ ತಂದು ಇಲ್ಲಿ ನಾವು ಹಾಕಿದ್ರೆ ಇಲ್ಲಿರೋ ಅಂತಹ ಗಿಡ ಮರಗಳಿಗೆ ಅದು ಏನು ಎಫೆಕ್ಟ್ ಕೊಡಬಾರ್ದು. ಯಾಕೆ ಅಂತಂದ್ರೆ ಇವತ್ತು ನೀವು ನೀಲಗಿರಿ ನೋಡ್ಬೋದು, ಎಲ್ಲಾದ್ರೂ ನೀಲಗಿರಿ ಬೆಳೆದು ನೀಲಗಿರಿ ಏನು ಬೇರೆ ಗಿಡಗಳನ್ನ ಬೆಳೆಯಕ್ಕೆ ಬಿಡಲ್ಲ. ಹಂಗಾಗಿ ನಾವು ಸೆಲೆಕ್ಟ್ ಮಾಡುವಂತ ಬೀಜ ಈ ಭೌಗೋಳಿಕ ವ್ಯಾಪ್ತಿಗೆ ಸೂಕ್ತವಾಗುವಂತವು ಅಂತ ಬೀಜಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂತ ಬೀಜಗಳಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಮುಖ್ಯವಾಗಿ ಹೊಂಗೆ, ಮತ್ತೆ ಬೇವು, ಮತ್ತೆ ನೇರಳೆ, ಹುಣಸೆ, ಮತ್ತೆ ಕೆಲವೊಂದು ಕಾಡು ಜಾತಿ ಮರಗಳ ಬೀಜಗಳು, ಮತ್ತೆ ಇದು ಕೆಲವೊಂದು ಹಣ್ಣಿನಲ್ಲಿ ಗಿಡಗಳಾದಂತಹ ಸಪೋಟ ಇರ್ಬೋದು, ಸೀತಾಫಲ ಇರ್ಬೋದು, ಪಕ್ಷಿಗಳಿಗೆ ಅವು ಅನುಕೂಲ ಆಗ್ಲಿ ಅಂತ, ಆಹಾರಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಏನು ಅಂತ ಬೀಜಗಳನ್ನ ಸೆಲೆಕ್ಟ್ ಮಾಡಿದೀವಿ. ಹಂಗಾಗಿ ಈ ಭೌಗೋಳಿಕ ವ್ಯಾಪ್ತಿಗೆ ಸರಿ ಹೊಂದಿಕೆ ಆಗುವಂತ ಗಿಡ ಮರಗಳನ್ನ ನಾವು ಸೆಲೆಕ್ಟ್ ಮಾಡಿ ಕಾಡಿಗೆ ಹಾಕೋಣ ಅಂತ ಬಂದಿದ್ದೀವಿ. ಇವತ್ತು ಏನು ಸಮಸ್ಯೆಗಳು ಎಷ್ಟಿದಾವೆ ಪರಿಸರ ಸಮಸ್ಯೆಗಳು ಅಂತಂದ್ರೆ ತುಂಬಾ ಸಮಸ್ಯೆಗಳಿದಾವೆ. ಏನು ವಾತಾವರಣದ ಏರುಪೇರು ಇರ್ಬೋದು, ಮಳೆ ಬರ್ದಂಗಿರ್ಬೋದು. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಹಸಿರೀಕರಣ. ಇವತ್ತು ನಾವು ಲಕ್ಷಾಂತರ ಗಿಡಗಳನ್ನ ಇಟ್ರೆ ಅವು ಬದುಕುಳಿಯಕ್ಕೆ ಆಗಲ್ಲ. ಕೆಲವೊಂದು ಈಗ ಇಂಥ ಸೀಡ್ ಬಾಲ್ಗಳನ್ನ ಇಲ್ಲೆಲ್ಲೋ ಒಂತಾಗಿ ಹಾಕಿದೀವಿ ಅಂತ, ಇವು ಹಾಕಿದ್ರೆ ಈ ಸೀಡ್ ಬಾಲ್ಗಳನ್ನ ಹಾಕಿದೀವಿ, ಇಟ್ಟಿರ್ತೀವಿ. ಮಳೆ ಬಂದಂತ ಟೈಮಲ್ಲಿ ಇದ್ರಲ್ಲಿ ಬ್ಯಾಲೆ ಅಂತ ಬಿದ್ದಂತ ನೀರು ಏನು ಹಂಗೆ ಹೂವಾಗಿ ನೀರೇನಾಗುತ್ತೆ, ಮಣ್ಣು ಹಂಗೆ ಕರಗಿ ಬೀಜ ಬೆಳವಣಿಗೆ ಆಗೋಂತ ಅನುಕೂಲಕರ ಆಗುತ್ತೆ. ಈಗ ನಾವು ಮುಖ್ಯವಾಗಿ ಎಲ್ಲಿ ಬೇಕಲ್ಲಿ ಬೀಜಗಳನ್ನ ಎಸಿತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲಿ ಸರ ಬರುತ್ತೆ, ಹಳ್ಳ ಬರುತ್ತೆ ಅಂತ ಜಾಗದಾಗಿ ಇಂಥ ಬೀಜಗಳನ್ನ ಎಸ್ಕೊಂತಾ ಬರ್ತಾ ಇದೀವಿ. ಯಾಕೆ ಅಂತಂದ್ರೆ ಒಂದು ತೇವಾಂಶನೂ ಇರುತ್ತೆ, ಮತ್ತೆ ಹುಟ್ಟಿದ ಗಿಡನೂ ಬೆಳ್ಕೊಳ್ತವೆ ಅನ್ನೋ ಒಂದು ಉದ್ದೇಶದಿಂದ ಇಂಥ ಜಾಗನ ನಾವು ಆಯ್ಕೆ ಮಾಡ್ಕೊಂಡು ಹಾಕ್ತಾ ಬರ್ತಾ ಇದೀವಿ. ಸೊ ಪ್ರಕೃತಿ ಪ್ರಯಾಣಿಕ ರಘು ಕಡೆಯಿಂದ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ. ಇದೊಂದು ಕುರುಚಲು ಕಾಡು ಪ್ರದೇಶವನ್ನ ಈತ ಆಯ್ಕೆ ಮಾಡಿ ಇಲ್ಲಿ ಒಂದು 5,000 ಸೀಡ್ ಬಾಲ್ ಹಾಕ್ಬೇಕು ಅಂತ ಒಂದು ಪ್ರೋಗ್ರಾಮ್ನ ಪ್ಲಾನ್ ಮಾಡಿದ್ದ ರಘು. ಸೊ ಅದಕ್ಕೆ ವ್ಯಾಲ್ಯೂ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಕ್ಕಿ 5,000 ಸೀಡ್ ಬಾಲ್ಗಳನ್ನ, ಮತ್ತೆ ಇಲ್ಲಿ ಕಾಡಿನಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕೆಲವು ಪಾತ್ರೆ ಸಾಮಾನುಗಳನ್ನ ಇವರು ಡೊನೇಟ್ ಮಾಡಿದ್ದಾರೆ. ಇಂತಹ ದಾನಗಳಿಂದ ಅವರು ಎಲ್ಲೋ ಇದ್ರೂ ಒಂದು ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಇವತ್ತು ನಮ್ಮ ಕಾಡಿಗೆ ಸಿಗ್ತಾ ಇದೆ. ಕಾಡಿನಲ್ಲಿ ಏನಂತಂದ್ರೆ ಇಲ್ಲಿ ಪ್ರಕೃತಿ ಏನು ಕೊಡ್ತಾ ಇದೆ ಅಂತಂದ್ರೆ ಎಲ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಈ ಕಾಡು ನಮ್ಗೆ ಏನು ಕೊಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಒಂದು ಅಡಿಕೆ ತೋಟ, ತೆಂಗಿನ ತೋಟ, ಮಾವಿನ ತೋಟ ಮಾಡ್ಕೊಂಡು ಅದು ಮಾತ್ರ ನಮ್ಗೆ ಆದಾಯ ಕೊಡ್ತಾ ಇದೆ ಅಂತಾರೆ. ಇವತ್ತು ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ, ಪಕ್ಷಿಗಳು ಉಸಿರಾಡ್ತಿರ್ತಕ್ಕಂತಹ ಗಾಳಿ, ಅವ್ರಿಗೆ ತಂಪು ಮತ್ತೆ ಮಳೆ ಏನ್ ಬರ್ತಾ ಇದೆ ಅದು ಕಾಡಿನಿಂದ ಬರ್ತಾ ಇದೆ. ನಾವು ಬೆಳೆಸೋ ಯಾವುದೋ ಒಂದು ಅಡಿಕೆ ತೋಟದಿಂದ ಬರಲ್ಲ. ಇವತ್ತು ತೋಟಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು 10 ಬೋರ್ ಹಾಕಿಸ್ತಾ ಇದ್ದಾರೆ. ಆದ್ರೆ ನೀರ್ ಎಲ್ಲಿಂದ ಬರ್ತದೆ? ಕಾಡು ಚೆನ್ನಾಗಿದ್ರೆ ತಂತಾನಾಗಿ ಇಲ್ಲಿ
ಪ್ರಕೃತಿ ಮುಖಾಂತರ ಮಳೆ ಆಗಿ ಆಮೇಲೆ ಬೆಳೆ ಆಗುತ್ತೆ. ಆದ್ರೆ ಯಾವ ಮನುಷ್ಯನು ಕಾಡನ್ನ ಬೆಳೆಸ್ಬೇಕು ಅಂತ ಉತ್ಸಾಹ ಮಾಡ್ತಾ ಇಲ್ಲ. ತಮ್ಮ ಅಡಕೆ ತೋಟ, ತಮ್ಮ ತೆಂಗಿನ ತೋಟ, ತಮ್ಮ ಮಾವಿನ ತೋಟಗಳನ್ನ ಬೆಳೆಸ್ಬೇಕು ಅಂತ ಉತ್ಸಾಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದರಿಂದ ಆದಾಯ ಬರ್ತದೆ ಅವ್ರಿಗೆ. ಬಟ್ ಪ್ರಕೃತಿ ಯಾವುದೇ ಒಂದು ಸ್ವಾರ್ಥವನ್ನ ಇಟ್ಕೊಂಡಂಗೆ, ಯಾವುದೇ ಹಣ ಮತ್ತೆ ಇದನ್ನ ಕೇಳ್ದಂಗೆ ಮನುಷ್ಯನಿಗೆ ಒಂದು ಆದಾಯ ಕೊಡ್ತಾ ಇದೆ. ಎಂತ ದೊಡ್ಡ ಆದಾಯ ಅಂತಂದ್ರೆ, ಇವತ್ತು ಹಳ್ಳಿ ಜನಗಳಲ್ಲಿ ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕಡಿಮೆ ಇದೆ. ಅದೇ ಹೋಗ್ತಾ ಹೋಗ್ತಾ ಒಂದು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಪೊಲ್ಯೂಷನ್. ಇಲ್ಲಿ ಪೊಲ್ಯೂಷನ್ ಕಡಿಮೆ, 100% ಆಕ್ಸಿಜನ್ ಸಿಗ್ತದೆ. ಇವತ್ತು ಸಿಟಿಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ನೀವು ನೋಡ್ತೀರಾ, ಇನ್ಕ್ಯುಬೇಟರ್ ಇಟ್ಟಿರ್ತಾರೆ, ICU ಇಟ್ಟಿರ್ತಾರೆ. ಒಂದು ಆಕ್ಸಿಮೀಟರ್ ಇಂದ ಆಕ್ಸಿಜನ್ ಚೆಕ್ ಮಾಡ್ತಾರೆ, ನಿನ್ನ ದೇಹದಲ್ಲಿ ಎಷ್ಟು ಆಕ್ಸಿಜನ್ ಬರ್ತಾ ಇದೆ ಅಂತ ಹೇಳಿ. ಅಲ್ಲಿ 50%, 60%, 70%, 80% ಆಗುತ್ತೆ. ಆವಾಗ ಅದೇ ಇಲ್ಲಿ ಬಂದು ಅದನ್ನ ಚೆಕ್ ಮಾಡಿ 100% ಇರ್ತದೆ. ಯಾಕಂದ್ರೆ ಕಾಡಲ್ಲಿ ಪೂರ್ತಿ ಆಕ್ಸಿಜನ್ ಸಿಗ್ತದೆ. ಆ ಒಂದು ಪ್ರಕೃತಿ ಎಷ್ಟು ಆಕ್ಸಿಜನ್ ಕೊಡ್ತಾ ಇದೆ ಅಂತಂದ್ರೆ, ಮೋಸ್ಟ್ಲಿ ಒಂದು ದಿನ ನೀವು ಹಾಸ್ಪಿಟಲ್ ನಲ್ಲಿ ICU ನಲ್ಲಿ ಇಟ್ಟು ಆಕ್ಸಿಜನ್ ಕೊಟ್ರೆ ಸುಮಾರು 50,000 to 60,000 ರೂಪಾಯಿ ಬಿಲ್ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಕೃತಿ ಪ್ರತಿದಿನ ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಆಕ್ಸಿಜನ್ ಕೊಡ್ತಾ ಇದೆ. ಅದು ಯಾರಿಗೂ ಗೊತ್ತಿಲ್ಲ. ನಾವು ಎಸೆದ ಎಲ್ಲಾ ಸೀಡ್ ಬಾಲ್ಗಳು ಮರವಾಗುತ್ತವೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇಲ್ಲ, ಅದೇ ಸತ್ಯ. ಯಾಕಂತಂದ್ರೆ ನಾವೊಂದು 100 ಸೀಡ್ ಬಾಲ್ನ ಎಸೆದ್ರೆ ಎಲ್ಲವೂ ಮರವಾಗುವುದಿಲ್ಲ. ಕೆಲವು ಒಣಗಬಹುದು, ಕೆಲವು ಪ್ರಾಣಿಗಳಿಗೆ ಆಹಾರವಾಗಬಹುದು, ಕೆಲವು ಮಳೆಯಲ್ಲಿ ಕೊಚ್ಚಿ ಹೋಗ್ಬೋದು. ಆದರೆ ಕೆಲವು ಉಳಿಯುತ್ತವೆ ಮತ್ತು ಉಳಿದ ಕೆಲವೇ ಬೀಜಗಳು ಭವಿಷ್ಯದ ಕಾಡಾಗುತ್ತವೆ. ಈ ಒಂದು ಸೀಡ್ ಬಾಲಿಂದ ಬೆಳೆದ ಒಂದು ಮರ ಕೇವಲ ಮರವಲ್ಲ, ಅದು ಹಕ್ಕಿಗಳಿಗೆ ಮನೆ, ಪ್ರಾಣಿಗಳಿಗೆ ಆಹಾರ, ಮಣ್ಣಿಗೆ ರಕ್ಷಣೆ, ಗಾಳಿಗೆ ಶುದ್ಧತೆ ಮತ್ತು ಮಳೆಗೆ ಆಹ್ವಾನ. ಒಂದು ಮರ ತನ್ನ ಜೀವಿತಾವಧಿಯಲ್ಲಿ ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತದೆ. ಬೇಡ ನಡಿ. ಯಾವುದೇ ಒಂದು ಮಲೆನಾಡಿನ ವಾತಾವರಣವನ್ನ ಸರಿದೂಗಿಸುವಂತಹ ಒಂದು ಕ್ಲೈಮೇಟು, ವಾತಾವರಣ ಇಲ್ಲಿ ಕಂಡು ಬರುತ್ತೆ. ಇದು ನಮ್ಮ ಕಾಡಿನ ಒಂದು ಈ ಭಾಗವನ್ನ ಅಮೆಜಾನ್ ಕಾಡು ಅಂತ ಕರೀತಾರೆ. ಯಾಕೆಂತಂದ್ರೆ ಇಲ್ಲಿರುವಂತಹ ಒಂದು ದಟ್ಟತೆ ಇಲ್ಲೆನ್ನೆಲ್ಲೂ ಕಂಡು ಬರಲ್ಲ. ಈ ದಟ್ಟತೆಗೆ ಮುಖ್ಯವಾಗಿ ಕಾರಣ ಅಂತಂದ್ರೆ ಈ ಕೆರೆ. ಇಲ್ಲಿ ನಾವು ಹಿಂದೆ ಹೋದ್ರೆ ಒಂದು ಕೆರೆ ಕಂಡು ಬರುತ್ತೆ. ಆ ಕೆರೆಯೇ ಈ ದಟ್ಟತೆಗೆ ಒಂದು ಮುಖ್ಯವಾದ ಕಾರಣ. ಇಲ್ಲಿ ಒಂದು ಕೆರೆ ಇದ್ದು ಊರಿತ್ತು. ಆ ಊರವರು ಈ ಕೆರೆ ಕಟ್ಟಿರು. ಇದನ್ನ ಲಕ್ಷ್ಮಣನ್ ಕೆರೆ ಅಂತಾರೆ. ಇಲ್ಲಿ ರಾಮ ಬಂದಿದ್ದ ಅಂತ ಹೇಳ್ತಾರೆ. ಕೆಲವೊಂದು ಪೌರಾಣಿಕ ಕಥೆಗಳ ನಂಬಿಕೆ ಇದೆ, ಜಾನಪದ ಕಥೆಗಳ ನಂಬಿಕೆ ಇದೆ. ಹಾಗಾಗಿ ಇದು ಒಂದು ನಮ್ಮೂರಿನ ಒಂದು ಪ್ರೇಕ್ಷಣಿಕ ಮತ್ತು ರಮಣೀಯ ಸ್ಥಳ ಅಂತ ಹೇಳ್ಬಹುದು. ಆ ಗಿಡ ಬೆಳೆಯಕ್ ಬೇಕಾಗಿರೋದು ಬೇರೆ ಏನಾದ್ರೂ ಸಿಕ್ತಿರ್ಲಿಲ್ವೇನೋ? ಈಗ ಹಳೆ ನೀರ್ ಆಯ್ತಲ್ಲ, ಜಾಸ್ತಿ ಮಣ್ಣಿನ ಕಮಲದು ಅವೆಲ್ಲ ಬೆಳೆ. ನಾವು ಈ ಕಾಡು ಮಧ್ಯೆ ಅರಳಿ ಮತ್ತೆ ಆಲದ ಮರಗಳನ್ನೇ ಮುಖ್ಯವಾಗಿ ಇಡಕ್ಕೆ ಕಾರಣ ಏನಂತಂದ್ರೆ, ಈ ಮರಗಳು ಫೀಕಸ್ ಜಾತಿ ಮರಗಳು. ಇವು ಏನು ಬೆಳೆದಂತಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಹಣ್ಣು ನೀಡುತ್ತೆ, ಮತ್ತೆ ದೊಡ್ಡ ಮರ ಆಗುತ್ತೆ. ಇಲ್ಲಿದ್ದಂತಹ ಬಂದಂತಹ ಭಕ್ತರಿಗೆ ನೆರಳು ನೀಡುತ್ತೆ. ಇಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮುಖ್ಯವಾಗಿ ಅರಳಿ ಆಲದ ಮರಗಳನ್ನೇ ನಾವಿಲ್ಲಿ ಇಡ್ತಾ ಇದ್ದೀವಿ. ಇಲ್ಲಿ ಬಂದಂತಹ ಭಕ್ತಾದಿಗಳು, ಈಗ ಈ ವಿಡಿಯೋ ಏನ್ ನೋಡ್ತಾ ಇದ್ದೀರಾ, ಇಲ್ಲಿದ್ದ ಬಂದಂತ ಭಕ್ತಾದಿಗಳು ದಯವಿಟ್ಟು ಬಂದರು ಯಾರ ಟೈಮಾಗ ಬರ್ತಿರೋ ಒಂದು ಅಲ್ಲೇ ಬಿನ್ಗೆ ಇರುತ್ತೆ, ಇಲ್ಲ ಬಕೆಟ್ ಇರ್ತವೆ, ಒಂದು ತಟ್ಟಿಲಿ, ಇಲ್ಲೇ ತಟ್ಟಿ ಇದೆ, ಆ ತಟ್ಟಿಲಿ ನೀರ್ ತೆಗೆದ್ಬಿಟ್ಟು ಹಾಕಿ ಹೋಗಿ ಅನ್ನೋ ಒಂದು ಕಳಕಳಿ ಮನವಿನ ನಾವು ನಿಮ್ಮಲ್ಲಿ ಮಾಡ್ಕೊಳ್ತಾ ಇದೀವಿ. ಕಾಡುಗಳು ಒಂದು ದಿನ ಹುಟ್ಟುವುದಿಲ್ಲ, ಅವು ಒಂದು ಬೀಜದಿಂದ ಆರಂಭವಾಗುತ್ತವೆ. ಇಂದು ನಾವು ಎಸೆಯುವ ಒಂದು ಸೀಡ್ ಬಾಲ್ ನಾಳೆ ಒಂದು ಮರವಾಗಬಹುದು, ಮತ್ತೊಂದು ದಿನ ಒಂದು ಕಾಡಾಗಬಹುದು. ಆದ್ದರಿಂದ ನೆನಪಿಟ್ಟುಕೊಳ್ಳಿ,
ಕಾಡುಗಳನ್ನು ನಾವು ನಿರ್ಮಿಸುವುದಿಲ್ಲ. ಅವು ಹುಟ್ಟಲು ಒಂದು ಅವಕಾಶವನ್ನು ಮಾತ್ರ ನೀಡುತ್ತೇವೆ. ಒಂದು ಬೀಜ, ಒಂದು ಜೀವ, ಒಂದು ಕಠಿಣ ಭವಿಷ್ಯ. ಇಂತಹ ಪ್ರಕೃತಿ ಮತ್ತು ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.